ಮಾಡಿದ ಎಲ್ಪೆಲ್ಲ ಮರ್ತ್ಬಿಟ್ಯಾ? ಇವತ್ತು ನಾನು MRP ಎಣ್ಣೆ ಓಡಿಸ್ದೆ, ನೀನ್ ಮುಂದೆ ಕ್ಲಬ್ಬಲ್ಲಿ ಎಣ್ಣೆ ಓಡಿಸ್ತೀಯ ಅನ್ನೋ ನಂಬಿಕೆ ನನಗಿದೆ. ನನ್ನ ಒಪ್ಪೋ ಜಾನವಿ, ನಾನು ಚೆನ್ನಾಗಿ ನೋಡ್ಕೊತೀನಿ. ನನ್ನ ಒಪ್ಪೋ ಜಾನವಿ, ಪ್ಲೀಸ್ ಜಾನವಿ, ನನ್ನ ಒಪ್ಪೋ. ಸ್ಟಾಪ್ ಇಟ್. ಬೀದಿ ನಾಯಿಗಳಿಗಾದ್ರೂ ಸ್ವಲ್ಪ ಶಿಸ್ತಿರುತ್ತೆ, ನೀವ್ ಅದಕ್ಕಿಂತ ಕಡೆ ಆಗ್ಬಿಟ್ಟಿದ್ದೀರಲ್ಲೋ. ಸರಿ, ನಾವೀಗ ಒಂದ್ ಟಾಸ್ಕ್ ಆಡೋಣ. ಆ ಟಾಸ್ಕಲ್ಲಿ ಯಾರ್ಗೆ ಹೆಚ್ಚಿನ ಮಾರ್ಕ್ಸ್ ಬರುತ್ತೋ ಅವರನ್ನ ನನ್ನ ಲೈಫ್ ಪಾರ್ಟ್ನರ್ ಆಗಿ ಮಾಡ್ಕೋತೀನಿ. ಓಕೆನಾ ನಿಮ್ಮಿಬ್ಬರಿಗೆ? ಓಕೆ. ಇದೊಂಥರ ರಾಜು ಕಾಲದ ಸ್ವಯಂವರ ಇದ್ದಂಗೆ. ಸ್ವಯಂವರ ಸ್ವಯಂವರ ಇದು 90s ಕಿಡ್ಸ್ ಸ್ವಯಂವರ 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 ಇದು ಅವನು ಆಲ್ರೆಡಿ ಲೈಫಲ್ಲಿ ಸೆಟಲ್ಡ್ ಆಗಿದ್ದಾನೆ, ಅದಕ್ಕೆ ಅವನಿಗೆ 2 ಮಾರ್ಕ್ಸ್ ಕೊಟ್ಟೆ. ನೋಡಿ, ನಿಮ್ಮಿಬ್ಬರಿಗೆ ನಾನು 4 hours ಟೈಮ್ ಕೊಡ್ತೀನಿ. ಅಷ್ಟೊತ್ತಿಗೆ ನೀವ್ ನನ್ನ ಇಂಪ್ರೆಸ್ ಮಾಡ್ಬೇಕು. ಓಕೆ? ಇಂಪ್ರೆಸ್ ಮಾಡೋದು ನಾನೇ. ಒಂದ್ ಕ್ವಾರ್ಟರ್ ದುಡ್ಡು ಅರೇಂಜ್ ಮಾಡಕ್ಕೆ ಒದ್ದಾಡ್ತಾನೆ, ಇವನ್ ಗೆಲ್ತಾನ? ಓಕೆ, ಆರ್ ಯು ರೆಡಿ? ಯಾಕೆ ರೆಡಿ? ನಿಮ್ ಟೈಮ್ ಇವಾಗ ಶುರು ಆಗ್ತಿದೆ. ನೋಡ್ತೀವಿ ಬಿಡಪ್ಪ. ನಿಮ್ಮ ಹೃದಯದಲ್ಲಿ ಪ್ರೀತಿ ಇದ್ದರೆ ನಿಮ್ಮ ಬದುಕಿನಲ್ಲಿ ಯಾವ ತೊಡಕುಗಳನ್ನು ಗೆಲ್ಲಲು ಸಾಧ್ಯ? ಅಲ್ಲ ಸೋನು, ಇಂಪ್ರೆಸ್ ಮಾಡಕ್ಕೆ ನೀನೇನು ಮಾಡಲ್ವಾ? ಅವನಿಗೇನು ಮಾಡಕ್ಕಾಗಲ್ಲ ಬಿಡು. ಯು ಶಟಪ್. ಇದೆಲ್ಲ ಜುಜ್ಬಿ ಕೆಲ್ಸ. ನಂಗೆ ಬಿಟ್ ನೋಡು, ಹರ್ದಾಕ್ತೀನಿ. ನಾನ್ ಯಾರು? ಗೌರ್ಮೆಂಟ್ ಎಂಪ್ಲಾಯ್. ಕೆಲ್ಸದವ್ರನ್ನ ಇಟ್ಕತೀನಿ. ನೆಲ ಏನು, ಮನೆನೇ ತೊಳಿತಾರೆ. ಅವಾಗ ನಾನು ನನ್ನ ಹೆಂಡತಿ ಸಾಕು. ಯಾಕೆ? ಮುಂದಕ್ಕೆ ನಂಗೆ ಗೊತ್ತು. ಥ್ಯಾಂಕ್ ಯು. ನೋಡ್ತಿದ್ದಾಳಲ್ಲ ಜಾಹ್ನವಿ, ನಾನು ಮಾಡ್ತಿರೋದು ನೋಡ್ತಿದ್ದಾಳಲ್ಲ. ಮಾರ್ಕ್ಸ್ ನನಗೆ ಇವಾಗ. ಜಾಹ್ನವಿ, ದೋಬಿಗೆ ಬಟ್ಟೆ ಕೊಟ್ರೆ ಅವನೇ ಚೆನ್ನಾಗಿ ಒಗ್ದು ಇಸ್ತ್ರಿ ಮಾಡಿ ತಂದ್ಕೊಡ್ತಾನೆ. ಅವಾಗ ನಾನು ನನ್ನ ಹೆಂಡತಿ ಸಾಕು. ಯಾಕೆ? ಮುಂದಕ್ಕೆ ನಂಗೆ ಗೊತ್ತು. ಜಾಹ್ನವಿ, ಏನಿದು? ನಿಶಕ್ತಿ ದೂರ ಮಾಡೋ ಶುದ್ಧ ಹಸುವಿನ ಹಾಲು ವಿತ್ ಬಾದಾಮಿ ಪಿಸ್ತಾ. ನಿಂಗೆ ಡಜನ್ ಮಕ್ಕಳು ಹೆರೋ ತಾಕತ್ತು ಇದು ಕೊಡತ್ತೆ. ತಗೋ ಜಾನು, ಕುಡಿ. ಸೋಮ ಗೌರ್ಮೆಂಟ್ ಜಾಬ್ ಅಲ್ವಾ, ಅವನು ನಿನಗೆ ಹಾಲು ಮಾಡಿಕೊಡಕ್ಕೆ, ಅವನು ಹಾಲು ಕುಡಿಯಕ್ಕೆ, ಅದಕ್ಕೂ ಕೆಲಸದವ್ರೆ ಇಟ್ಕೋತಾನೆ. ಬಟ್ ನಾನು ಆಗಲ್ಲ. ನನ್ನ ಹೆಂಡ್ತಿನ ನಾನೇ ಕೇರ್ ಮಾಡ್ತೀನಿ. ತಗೋ ಜಾನು, ಕುಡಿ. ಜಾಹ್ನವಿ, ಇಲ್ಲಿ ಬಾಲ್ ಜಾಹ್ನವಿ. ಯಾಕೋ? ಒಂದ್ ನಿಮಿಷ ಹೇಳ್ತೀನಿ. ಬಾ ಜಾಹ್ನವಿ, ಬಾ ಇಲ್ಲಿ ಒಂದ್ ನಿಮಿಷ.
ಮಕ್ಕಳನ್ನ ಹೆರ ನನ್ನ ಹೆಂಡತಿಗೆ ಕೈ ಕಾಲು ಎಲ್ಲ ಭದ್ರವಾಗಿರ್ಬೇಕು. ಅದಕ್ಕೆ ಡೈಲಿ ಅವಳಿಗೆ ಮಸಾಜ್ ಮಾಡ್ಬಿಟ್ಟು ನಾನೇ ಕೇರ್ ಮಾಡ್ತೀನಿ. ಏನಪ್ಪ ನನ್ನ ಮಗ ಫುಲ್ ಮುಂದೆ ಹೋಗ್ತಾನೆ. ಜಾಹ್ನವಿ, ನಾನು ಹಿಂಗೆ ಸ್ನಾನ ಮಾಡಿಸ್ತೀನಿ. ಸ್ನಾನ ಮಾಡಿಸೋದ್ರಿಂದ ಏನಾಗುತ್ತೋ ನಿನ್ ತಲೆ. ನಮ್ ಗೌರ್ಮೆಂಟ್ ಎಂಪ್ಲಾಯಿ ಸ್ನಾನ ಮಾಡಿಸೋದಕ್ಕೂ ಕೆಲಸದವ್ರನ್ನ ಇಟ್ಕೊಳ್ತಾನೆ ಅಂತ ಕಾಣಿಸತ್ತೆ. ಹೆಂಗ್ ನುಲಿತಾವ್ ನೋಡು. ನಾವೇನಾದ್ರೂ ಮಾಡ್ಬೇಕಲ್ಲ. ಮಾಡ್ ತೋರಿಸ್ತೀನಿ. ಜಾಹ್ನವಿ, ಬಾ ಜಾಹ್ನವಿ. ಬೆಡ್ರೂಮ್ಗೆ ಯಾಕೋ? ಜಾಹ್ನವಿ, ಎದುರ್ಕೋಬೇಡ. 2 ಮಿನಿಟ್ಸ್ ಅಷ್ಟೇ. ಬಾ ಜಾಹ್ನವಿ. ಏನೋ ಮಾಡ್ತಾನೆ, ನಾನೇನೋ ಮಾಡಬೇಕು. ಬಾ ಜಾಹ್ನವಿ, ಬಾ. ಎದುರ್ಕೋಬೇಡ, ಏನು ಮಾಡಲ್ಲ. ಬಾ, ನನ್ ಭುಜದ ಮೇಲೆ ಮಲ್ಕೋ. ಯಾಕೆ? ಏಯ್, ತಪ್ಪು ತಿಳ್ಕೊಬೇಡ. ಏನು ಮಾಡಲ್ಲ ಆಯ್ತಾ? ತಪ್ಪು ತಿಳ್ಕೊಬೇಡ. ನಿಜವಾಗ್ಲೂ ಏನು ಮಾಡಲ್ಲ. ನನ್ ಭುಜದ ಮೇಲೆ ಮಲ್ಕೋ. ಬಾ. ಮಲಗೆ ಮಲಗೆ ಗುಬ್ಬಿ ಮರಿ, ಕೊಡಿಸುವೆ ನಿನಗೆ ತುತ್ತೂರಿ, ಮನೆ ದೇವರಾಣೆ ನೆರಳಾಗುತ್ತೀನಿ. ಇಷ್ಟ ಆಯ್ತು. ಎಸ್. ಹೆಂಡ್ತಿನ ಮಲಗಿಸೋದು ಬೇರೆ ತರ. ಅವೆಲ್ಲ ರವಿ ಮಾಮ ಅಭಿಮಾನಿಗಳಿಗೆಲ್ಲ ಗೊತ್ತಿರತ್ತೆ. ನಾನು ಹೆಂಗ್ ಮಲಗಿಸ್ತೀನಿ ಅಂತ ನಾನು ತೋರಿಸ್ತೀನಿ. ಬಾ ಜಾಹ್ನವಿ. ಏನೋ ಇದೆಲ್ಲ? ಇದು ಜೇನುತುಪ್ಪ ಮತ್ತೆ ದ್ರಾಕ್ಷಿ. ಏನಕ್ಕಿದು? ಹೆಂಡ್ತಿ ಗಂಡನಿಂದ ಜೋಲಲ್ಲಿ ಎಕ್ಸ್ಪೆಕ್ಟ್ ಮಾಡಲ್ಲ, ಜೋಕಲ್ಲಿ ಹಾಡಕ್ಕೆ ಮಗುನ ಎಕ್ಸ್ಪೆಕ್ಟ್ ಮಾಡ್ತಾಳೆ. ಆ ಮಗುನ ಪಡಿಬೇಕಂದ್ರೆ ಸ್ವರ್ಗಕ್ಕೆ ಹೋಗ್ಬೇಕು. ಸೊ ಸ್ವರ್ಗಕ್ಕೆ ಹೋಗ್ಬೇಕಂದ್ರೆ ಈ ಜೇನುತುಪ್ಪ ಮತ್ತೆ ದ್ರಾಕ್ಷಿ ಬೇಕು. ಅದಕ್ಕೆ ಬಂದ್ಬಿಟ್ಟ ಅಲ್ಲಿ ನರಿ ಬುದ್ಧಿ ತೋರ್ಸಕ್ಕೆ. ಕೈಗೆ ಟಿಕ್ತಾರ ದ್ರಾಕ್ಷಿ ಹುಳಿ ಇದ್ದಂಗೆ. ಬಂದ್ಬಿಟ್ಟ ಅಲ್ಲಿ ನಂದೆಲ್ಲಿ ಇಡ್ಲಿ ಅಂತ. ಇದು ಪಕ್ಕ ಕಬ್ಬಿಲ್ ಜಲ್ಲ ಕಣ. ಕಣದಲ್ಲ ರಸ ತುಂಬಿದೆ. ನೋಡ್ತೀಯಾ? ಏನ ನೋಡೋದು? ಏನ್ ನೋಡೋದು? ಸ್ಟಾಪ್ ಇಟ್. ನಿಮ್ಗೂ ನಿಮ್ ಸ್ವಯಂವರಕ್ಕೂ ದೊಡ್ಡ ನಮಸ್ಕಾರ. ಎಲ್ಲಿಂದಾನೋ ಎಲ್ಲೆಲ್ಗೋ ತಗೊಂಡು ಹೋಗ್ತಿರಲ್ರು. ಬಿಟ್ರೆ ನನ್ ಕೈಗೊಂದ್ ಮಗುನೇ ಕೊಟ್ಬಿಡ್ತೀರಾ ನೀವು. ಏನ್ ಹೇಳೋದು? ನೋಡಿ, ಈ ಸ್ವಯಂವರದಲ್ಲಿ ನನ್ಗೆ ನೀವಿಬ್ರು ಇಷ್ಟ ಆಗಿದ್ದೀರಾ. ಆದ್ರೆ ನಾನ್ ನಿಮ್ಗೆ 2 ಸತ್ಯ ಹೇಳ್ತೀನಿ. ಆ ಸತ್ಯ ಕೇಳಿ ನಿಮ್ಮಲ್ಲಿ ಯಾರನ್ನ ಒಪ್ಕೊಳ್ತೀರಾ ಅವ್ರನ್ನ ನನ್ ಮದ್ವೆ ಆಗ್ತೀನಿ. ಓಕೆನಾ? ಏನದು? ನಾನೊಂದು ತಪ್ಪು ಮಾಡಿದ್ದೀನಿ. ತಪ್ಪು ಮಾಡೋದು ಸಹಜ. ಅದನ್ನ ತಿದ್ದಿ ನಡೆಯೋನೆ ಮನುಜ. ನನ್ಗೆ ಆಗ 16ನೇ ವಯಸ್ಸು. ನಮ್ಮ ಮಾವ ಹೊಲದಲ್ಲಿ ಹೊಸದಾಗಿ ಪಂಪ್ಸೆಟ್ ಹಾಕ್ಸಿದ್ರು. ಪಂಪ್ಸೆಟ್ ಹೌಸ್ ತೋರ್ಸ್ಕೊಂಡ್ಬರ್ತೀನಿ ಅಂತ ಹೇಳಿ. ಅಂದ್ರೆ ಈ ನೀರು ಮತ್ತು ವಾಟರ್ ಬಾಟ್ಲು. ಆಗಿನ್ನು ನಿಂಗೆ ತಿಳಿದೇ ಇರೋ ವಯಸ್ಸು. ಆಗ ನನಗೆ 18 ವರ್ಷ. ಊಟಿಗೆ ಟೂರ್ಗೆ ಅಂತ ಹೋದಾಗ ನಾನು ನನ್ನ ಫ್ರೆಂಡು ಲಾಸ್ಟ್ ಸೀಟಲ್ಲಿ. ಅವನಿವಾಗ ಟಚಲ್ಲಿ ಇಲ್ಲ ತಾನೆ? ಅವನಿಲ್ಲ. ಆದರೆ ನಾನು ಡಿಗ್ರಿ ಓದ್ತಾ ಇದ್ದಾಗ ಪರಿಚಯ ಆದ ಅಜಯ್ ಮತ್ತೆ ದೇವೇಂದ್ರ ಈಗಲೂ ಟಚ್ಚಲ್ಲಿದ್ದಾರೆ. ಇವಾಗ ನಾನು ಹೇಳೋದೆಲ್ಲ ನಿಮ್ಗೆ ಹೇಳಿದ್ದೀನಿ. ಈಗ ಹೇಳಿ, ನಿಮ್ಮಿಬ್ರಲ್ಲಿ ನನ್ನ ಯಾರು ಮದ್ವೆ ಆಗ್ತೀರಾ? ಸೋಮು, ನೀನ್ ಮದ್ವೆ ಆಗ್ತೀಯಾ? ರವಿ, ನೀನ್ ಮದ್ವೆ ಆಗ್ತೀಯಾ? ನಾನು ರವಿ ಹತ್ರ ಸ್ವಲ್ಪ ಮಾತಾಡ್ಬೇಕು, ಅರ್ಜೆಂಟು. ಬಾರೋ. ನಾನು 1 ನಿಮಿಷ. ಹೆಂಗಾದ್ರೂ ಇವನ್ಗೆ ತಗಲಾಕ್ಬೇಕಲ್ಲ. ಮಗ ಮರ್ತಿಲ್ಲ ಮಗ, ನೀ ಮಾಡಿದ ಹೆಲ್ಪ್ನ ನಾ ಎಂದು ಮರ್ತಿಲ್ಲ. IPL ಸೋತಾಗ 20,000 ಸಾಲನ್ನು ಕೊಟ್ಟಿದ್ಯಾ, ಆಗಾಗ ಎಣ್ಣೆನ ಓಡಿಸಿದೀಯಾ. ನೀ ಮಾಡಿದ ಹೆಲ್ಪ್ 1-2 ಮಗ. ನೀನು ಜಾಹ್ನವಿನ ನೀನೇ ಮದುವೆ ಆಗು ಮಗ. ನಾನು ಮರ್ತಿಲ್ಲ ಕಣೋ, ನಾನು ಮರ್ತಿಲ್ಲ.
ನಾನು ಚಿಕ್ಕವನಿದ್ದಾಗ ನೀನು ಚಟ್ಟಿ ಕೊಡ್ತಿದ್ದು, ಕಬ್ಬಿನ ಗದ್ದೆಗೆ ನಾನು ಕದಿಯಕ್ಕೆ ಹೋದಾಗ ಸಿಗಾಕೊಂಡಿದ್ದು, ಅವಾಗ ನೀನು ಬಂದು ಕಾಪಾಡಿದ್ದು. ಮಗ, ನಿನ್ನ ಋಣ ನನ್ನ ಮೇಲಿದೆ ಕಣೋ. ನಿನಗೆ ವಯಸ್ಸು ಬೇರೆ ಆಗ್ತಿದೆ. ಜಾಹ್ನವಿಗೆ ನೀನೇ ಕರೆಕ್ಟು. ನೀನೇ ಅವಳ ಮದುವೆ ಅವಳು ಮಗ. ನೀನೇ ಆಗೋ, ನಾನು ಬಿಟ್ಕೊಡ್ತೀನಿ ಮಗ. ಅಲ್ಲೇ ಮಿಂಡ್ರಿ, ಅಲ್ಲೆಲ್ಲೆಲ್ಲೆಲ್ಲೆ ಜಗತ್ ಮಿಂಡ್ರಿ. ನೀನಾಗಲ್ಲ. ನಂಗೆ ಬೇಡ, ನೀನೇ ಮದುವೆ ಆಗು. ಏನ್ ಡಿಸೈಡ್ ಮಾಡಿದ್ರಿ? ರವಿ ಹೇಳೋ. ನೀನೇ ಹೇಳೋ ಮಗ. ಹೇಳ್ರೋ ಯಾರು? ರವಿ ಹೇಳ್ತಾನೆ, ಹೇಳೋ. ನಾನು ಹೆಂಗೆ ಹೇಳೋ? ನೀನು ಹೇಳೋ ಮಗ. ಸರಿ, ನಾನೇ ಹೇಳ್ತೀನಿ, ಕೇಳ್ತೀರಾ? ನೋಡಿ, ನನಗೆ 16ನೇ ವಯಸ್ಸಿನಲ್ಲಿ ನಾನು ಯಾವ ಮಾವನ ಜೊತೆ ಹೊರಗಡೆನೂ ಹೋಗಿಲ್ಲ. ಹಾಗೆ 18ನೇ ವಯಸ್ಸಲ್ಲಿ ನಾನು ಯಾವ ಊಟಿಗೂ ಹೋಗಿಲ್ಲ. ಡಿಗ್ರಿ ಮಾಡೋ ಟೈಮಲ್ಲಿ ನಂಗೆ ಯಾವ ದೇವೇಂದ್ರನ್ ಜೊತೆನೂ ಟಚ್ಚೂ ಇಲ್ಲ. ನನಗಿರೋದು ನೀವೇ ಗಂಡ್ಮಕ್ಳು ಅಂತ ಫ್ರೆಂಡ್ಸು. ನಿಮ್ಮನ್ನು ಬಿಟ್ರೆ ಯಾವ ಗಂಡ್ಮಕ್ಳ ಜೊತೆ ನಂಗೆ ಪರಿಚಯ ಇಲ್ಲ. ನಾನು ನೋಡಿರೋ ಮಟ್ಟಿಗೆ ತುಂಬ ಒಳ್ಳೆ ಫ್ರೆಂಡ್ಸ್ ಅಂದರೆ ಅದು ನೀವಿಬ್ರೇನೆ. ನಿಮ್ಮಿಬ್ರಲ್ಲಿ ನಾನು ಯಾರನ್ನೇ ಒಬ್ಬರನ್ನ ಮದುವೆ ಆದ್ರೂ ನೀವಿಬ್ರು ಮತ್ತೆ ಒಳ್ಳೆ ಫ್ರೆಂಡ್ಸ್ ಆಗಿರ್ತೀರಾ ಅನ್ನೋ ನಂಬಿಕೆ ನನಗಿಲ್ಲ. ನೀವಿಬ್ರು ಒಂದೇ ಊರವ್ರು ಕಂಡ್ರು ನೀವಿಬ್ರು ಚೆನ್ನಾಗಿರ್ಬೇಕು. ನಾವು ಮೂವರು ಫ್ರೆಂಡ್ಸ್ ಆಗಿ ಕೊನೆವರೆಗೂ ಜೊತೆಗಿರ್ಬೇಕು. ಇದನ್ನ ಅರ್ಥ ಮಾಡಿಸ್ಬೇಕು ಅಂತಾನೆ ನಾನು ಈ ಸ್ವಯಂವರ ಮಾಡಿದೆ. ನಾವು ಮೂವರು ಫ್ರೆಂಡ್ಸ್ ಕಂಡ್ರು ನಾವು ಯಾವಾಗಲೂ ಹ್ಯಾಪಿಯಾಗಿರ್ಬೇಕು. ಫ್ರೆಂಡ್ಸ್ ಫ್ರೆಂಡ್ಸ್ ಫ್ರೆಂಡ್ಸ್